ಓಕೆ, ಏನಾದ್ರು ಉದಾಹರಣೆ ಕೊಡ್ತೀರಾ? ಒಬ್ಬ ವ್ಯಕ್ತಿ, ಒಂದು ವಸ್ತು ಅಥವಾ ಒಂದು ಸ್ಥಳ. ಓಕೆ, ಒಂದು ವ್ಯಕ್ತಿ, ಒಂದು ಸ್ಥಳದ ಬಗ್ಗೆ ಅಥವಾ ಒಂದು ವಸ್ತು. ಉದಾಹರಣೆಗಳು ನಿಮ್ಗೆ ಗೊತ್ತೇ ಇರುತ್ತೆ. ಯಾವ್ದು ಹೇಳಿ ಉದಾಹರಣೆ? ಹುಡುಗ ಅಂದ್ರೆ ಬಹುವಚನದಲ್ಲಿ ಹೆಂಗಿರುತ್ತೆ? ಒಂದಕ್ಕಿಂತ ಹೆಚ್ಚು ವಸ್ತು ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಅಥವಾ ವ್ಯಕ್ತಿಗಳನ್ನು ಸೂಚಿಸುವುದು. ಈಗ ಹುಡುಗ ಅಂತ ಐತಿ, ಇದನ್ನೇ ನೀವು ಬಹುವಚನಿಗೆ ಆದ್ರೆ ಏನಾಗುತ್ತೆ? ಅದು ಹುಡುಗರು. ಹೌದಾ? ಯೋಗರಾಜ್ ಭಟ್ ಮೂವಿಗಳು ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತಾ? ಬಹುವಚನ ಬಹಳ ಬಳಕೆ ಮಾಡ್ತಿರ್ತಾರೆ ಆಕ್ಚುಲಿ. ಗಿಡಗಳು, ಮರಗಳು, ಬಳ್ಳಿಗಳು ಅಂತೇಳಿ. ಆ ರೀತಿ ಬಹುವಚನ ಜಾಸ್ತಿ. ಅದು ಹೆಂಗಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಕೇಳಕ್ಕೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಐತಲ್ಲ, ಯೋಗರಾಜ್ ಭಟ್ರು ಅದಕ್ಕೆ ಡಿಫ್ರೆಂಟ್ ಆಗಿ ಮೂವಿ ತೆಗಿತಾರ ಅಂತೇಳಿ ನೀವು ನೋಡಿರ್ತೀರಿ ಆಕ್ಚುಲಿ. ಸೊ ಕೆಲವೊಂದು ಮೂವಿಗಳಲ್ಲೆಲ್ಲ ಬಹಳಷ್ಟು ಬಳಕೆ ಮಾಡ್ತಿರ್ತಾರೆ. ಓಕೆ.